ವೀಕ್ಷಕರೇ, ಇವತ್ತು ನಾವು ಹಾರ್ಮೋಲು 19.5, ಆರ್ಮ್ ರೌಂಡು 18 ಇಂಚು, ಸ್ಲೀವ್ ಲೆಂತ್ 9, ಸ್ಲೀವ್ ರೌಂಡು 15 ಈ ಅಳತೆಯ ಸ್ಲೀವ್ನ ಕಟಿಂಗ್ ಮಾಡಿ ನೋಡೋಣ. 19.5 18 ಇಂಚು, ಆರ್ಮ್ ಹೋಲು 19.5, ಆರ್ಮ್ ರೌಂಡ್ 18 ಇಂಚ್ ಇದ್ದಾಗ ಸ್ಲೀವ್ ಡೌನ್ ನಾವು ಎಷ್ಟು ಇಳಿಸ್ಕೋಬೇಕು ಅನ್ನೋದು ನಮಗೆ ಅನುಮಾನ ಇರುತ್ತೆ. ಅದನ್ನ ಈ ಕಟಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ನೇರ ಗೆರೆ. ಸ್ಲೀವ್ ಲೆಂತ್ 9 ಇಂಚು, ಅರ್ಧ ಇಂಚು ಮಾರ್ಜಿನ್. ಆರ್ಮ್ ರೌಂಡ್ 18 ಇಂಚು, ಅದಕ್ಕೆ ಅರ್ಧ 9ಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಹಿಂಗೆ ನೇರ ಗೆರೆ ಹಾಕೊಳ್ಳೋಣ. ಹಾರ್ಮೋಲು 19.5 ಇರೋದ್ರಿಂದ ಸ್ಲೀವ್ ಡೌನ್ ನಾವು ಎಷ್ಟು ಇಳಿಸ್ಬೇಕು ಅನ್ನೋದು ಇವಾಗ ಪ್ರಶ್ನೆ. ವೀಕ್ಷಕರೇ, 19.5 ಇದ್ದಾಗ ನಾವು ಅರ್ಧ ಇಂಚು ಲೆಸ್ ಮಾಡಿದ್ರೆ 19 ಉಳ್ಕೊಳ್ಳುತ್ತೆ. 19.5 ಅರ್ಧ ಇಂಚು ಲೆಸ್ ಮಾಡಿದ್ರೆ 19 ಉಳ್ಕೊಳ್ಳುತ್ತೆ. ಆ 19ನ ಅರ್ಧ 9.5, ಈ 9.5 ಪಾಯಿಂಟ್ ಇಲ್ಲಿ ಪಡೆದುಕೊಂಡಿದ್ದೀನಿ. ಇದೆಲ್ಲ ಸೇರುತ್ತೋ ಪಾಯಿಂಟು ಅಲ್ಲಿಗೆ ಗೆರೆ ಹಾಕೋಬೇಕು. ಏನು ಉಳಿಕೆ ಬರುತ್ತೆ ನಮಗೆ ಅದೇ ಸ್ಲೀವ್ ಡೌನ್ 3 ಇಂಚು. 9.5 ಇಲ್ಲಿಂದ ಇಲ್ಲಿಗೆ ಪಾಯಿಂಟ್ ಮಾಡ್ಕೊಂಡ್ರೆ ನಮ್ಗೆ ಏನು ಉಳ್ಕೊಳ್ಳುತ್ತೆ ಅದು ಸ್ಲೀವ್ ಡೌನು ಉಳ್ಕೊಳ್ಳುತ್ತೆ. ಹಾರ್ಮೋಲು ನಾವು ಮಾರ್ಕಿಂಗ್ ಮಾಡಬೇಕು ಸ್ಲೀವ್ಗೆ. 19.5 ಅರ್ಧ ಇಂಚು ಲೆಸ್ ಮಾಡಿ 19 ಉಳ್ಕೊಳ್ಳುತ್ತೆ. ಆ 19 ಅರ್ಧ ಮಾಡಿ 9.5 ಇಲ್ಲಿಂದ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಸ್ಲೀವ್ ಡೌನು. ಈಗ ಹಾರ್ಮೋಲ್ನ ಮಾರ್ಕಿಂಗ್ ಮಾಡಬೇಕು. ಇದು ಬ್ಯಾಕ್ ಆಯ್ತು. ಅಳತೆ ಮಾಡೋಣ ಎಷ್ಟು ಬರುತ್ತೆ ಅಂತ. 9.25 ಕರೆಕ್ಟಾಗಿ ಬರ್ತಾ ಇದೆ. 9.25 ಕರೆಕ್ಟಾಗಿ ಬರುತ್ತೆ. ವೀಕ್ಷಕರೇ, ಫ್ರಂಟ್ ನಾವಿಲ್ಲಿ 1/4 ಇಂಚು, ಅರ್ಧ ಇಂಚು ನಾವು ಗ್ರಾಹಕರ ಮೈ ಅಳತೆಗೆ ತಕ್ಕ ಬದಲಾಯಿಸ್ಕೋಬೇಕು. ಇದಕ್ಕೆ ನಾನು ಬರೀ 1/4 ಇಂಚು ಅಲ್ಲ 1 ಸೆಂಟಿಮೀಟರ್ ಡಿಫ್ರೆನ್ಸ್ ಆಗಿ ಮಾರ್ಕಿಂಗ್ ಮಾಡಿದ್ದೀನಿ. ಸ್ಲೀವ್ ರೌಂಡು 15 ಇಂಚು, ಇದು ಎಕ್ಸ್ಟ್ರಾ ಮಾರ್ಜಿನ್ಗೆ. ಈ ರೀತಿ ನಾವು ಮಾರ್ಕಿಂಗ್ ಮಾಡಿಕೊಂಡ್ರೆ ನಮಗೆ ಈ ಸ್ಲೀವ್ ಡೌನ್ನ ಅನುಮಾನ ಪರಿಹಾರ ಆಗುತ್ತೆ. ವೀಕ್ಷಕರೇ, ಹಾರ್ಮ್ ಹೋಲು 19.5, ಅದರಲ್ಲಿ ಅರ್ಧ ಇಂಚು ಲೆಸ್ ಮಾಡಿದ್ರೆ ಉಳ್ಕೊಳ್ಳೋದು 19 ಇಂಚು. ಅದನ್ನ ಅರ್ಧ ತಗೊಂಡು 19 ಇಂಚಲ್ಲಿ ಅರ್ಧ 9.5 ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಏನು ಉಳ್ಕೊಳ್ಳೋದು ಅದೇ ಸ್ಲೀವ್ ಡೌನು. ಹಾರ್ಮೋಲ್ನ ಮಾರ್ಕಿಂಗ್ ಮಾಡ್ಕೊಂಡ್ರೆ ಹಾರ್ಮೋಲ್ ನಮಗೆ 19.5 ಕರೆಕ್ಟಾಗಿ ಮಾರ್ಕಿಂಗು ಬರುತ್ತೆ. ವೀಕ್ಷಕರೇ, ಇಷ್ಟೇ ಇದು